ಪ್ರಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸ್ತೇನೆ. ಈ ಸಮಯದಲ್ಲಿ ನಾವು ಒಂದು ವಾಕ್ಯ ಓದ್ಕೊಳ್ಳೋಣ. ಫಿಲಿಪ್ಪಿ 4:4 ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ ಎಂದು ನಿಮಗೆ ತಿರುಗಿ ಹೇಳುತ್ತೇನೆ. ದೇವರು ನಮ್ಮ ಸ್ತೋತ್ರವಾಗಲಿ. ಅಪೊಸ್ತಲನಾದ ಪೌಲು ಏನು ಹೇಳಿದಾನೆ ದೇವರ ಮಕ್ಕಳೇ, ಜೈಲಲ್ಲಿದ್ದರೂ ಕೂಡ ಅವರು ಇನ್ನೊಬ್ಬರಿಗೆ ಸಂತೋಷಿಸುವಂತ ಮಾತಾಡಿದ್ರು, ಸಂಕಟದಲ್ಲಿದ್ದರೂ ಕೂಡ ಇನ್ನೊಬ್ಬರಿಗೆ ಸಮಾಧಾನ ಮಾತಾಡಿದ್ರು. ಅದಕ್ಕಾಗಿ ನಿಮ್ಮೊಳಗೂ ಎಷ್ಟೋ ಜನ ಸಂತೋಷ ಇಲ್ಲದೆ, ಸಮಾಧಾನ ಇಲ್ಲದೆ, ಎಷ್ಟೋ ಚಿಂತೆ ಭಾರ ನೋವುಗಳಲ್ಲಿ ಇದ್ದೀರಿ. ಅದಕ್ಕೋಸ್ಕರ ನೀವೇನು ಮಾಡಬೇಕು, ದೇವರ ವಾಕ್ಯದಲ್ಲಿ ದೃಢವಾಗಿ ನಿಂತುಕೊಡ್ರಿ. ದೇವರು ನಮ್ಮ ಸ್ತೋತ್ರವಾಗಲಿ. ಆ ವಾಕ್ಯದಲ್ಲಿ ಸಂತೋಷ ಸಮಾಧಾನದ ನೀವು ಬೇಜಾರಾದಾಗ ನೀವು ಏನು ಮಾಡಿರಿ, ಆ ಕರ್ತನಲ್ಲಿ ಸಂತೋಷವುಳ್ಳವರಾಗಿರಿ. ವಾಕ್ಯ ಓದ್ರಿ, ಪ್ರಾರ್ಥನೆ ಮಾಡಿರಿ. ಅದರಲ್ಲಿರೋ ಸಂತೋಷ ಈ ಲೋಕದಲ್ಲಿ ನಮ್ಗೆ ಯಾರು ಕೊಡೋರಿಲ್ಲ. ನಾವು ಯಾರ ಹತ್ರ ಹುಡ್ಕೊಂಡು ಹೋಗೋದು ಬೇಡ. ಯಾಕಂತಂದರೆ ದೇವ್ರ ವಾಕ್ಯ ನಮ್ಮನೆ ಖಚಿತವಾಗಿ ತಿಳಿಪಡಿಸ್ತಾರೆ. ಪೌಲರು ನಮ್ಮನೆ ಎಷ್ಟೋ ಸಂಕಟದಲ್ಲಿದ್ದರೂ ಕೂಡ ನಮ್ಮನ್ನು ಬಲಪಡಿಸುವಂತ ಮಾತಾಡಿದ್ದಾರೆ. ದೇವ್ರ ಸ್ತೋತ್ರ. ಅದಕ್ಕೋಸ್ಕರ ನಾವು ಕೂಡ ಇವತ್ತು ಈ ವಾಕ್ಯ ಎಲ್ಲರೂ ಗ್ರಹಿಸ್ಕೋಬೇಕು. ಯಾಕಂತಂದರೆ ಒಂದೊಂದು ಕುಟುಂಬದಲ್ಲಿ ಎಷ್ಟೋ ಸಮಸ್ಯೆಗಳು, ವೇದನೆಗಳು ಇದ್ದಾವೆ. ಅವೆಲ್ಲವೂ ನಾವೇನು ಮಾಡಬೇಕು, ದೇವರ ಮೇಲೆ ಹಾಕಿ ನಾವು ಜೀವಿಸಬೇಕು. ಅದಕ್ಕೆ ದೇವರು ಹೇಳಿದ್ದಾರೆ, ನಿಮ್ಮ ಚಿಂತೆ ಭಾರ ನೋವೆಲ್ಲ ನನ್ನ ಮೇಲೆ ಹಾಕಿರಿ, ನೀವು ನೆಮ್ಮದಿಯಾಗಿರಿ ಅಂತ ಹೇಳಿದ್ದಾರೆ. ದೇವ್ರ ಸ್ತೋತ್ರ. ಅದಕ್ಕೋಸ್ಕರ ದೇವರಿಗೆಲ್ಲ ನಾವು ಒಪ್ಪಿಸ್ಬಿಟ್ಟು ಏನು ಮಾಡಬೇಕು, ಸಂತೋಷ ಉಳ್ಳವರಾಗಿರಬೇಕು. ದೇವ್ರಿಗೆ ಸ್ತೋತ್ರ. ನಮ್ಮ ಸಂತೋಷನೇ ದೇವರಿಗೆ ಒಂದು ಖುಷಿ. ಅದಕ್ಕೆ ನಾವು ಏನೇ ಬಂದರೂ ನಮ್ಗೆ ಅಂಥ ಸಂಕಟ ಬಂದರೂ ನಾವು ಹೇಳಬೇಕು, ದೇವರಲ್ಲಿ ಸಂತೋಷ ಉಳ್ಳವರಾಗಿರೋಣ. ದೇವರು ನಮ್ಮ ಸ್ತೋತ್ರವಲ್ಲಿ. ಅದಕ್ಕೋಸ್ಕರ ನಾನು ಈ ಸಮಯದಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ. ಕರ್ತನೆ ತಂದೆಯಾದ ದೇವರೇ ನಿನಗೆ ಸ್ತೋತ್ರಪ್ಪ. ನೀವು ಒಳ್ಳೆಯವನು, ರಜೆ ಒಳ್ಳೆಯದನ್ನೇ ಮಾಡುವಂಥ ಸರ್ವಶಕ್ತನಾಗಿದೆ ಕರ್ತನೆ. ಅಪ್ಪ, ಲೋಕದಲ್ಲಿ ಎಷ್ಟೋ ಕರ್ತನೆ ಜನರು ಕರ್ತನೆ ಚಿಂತೆ ಭಾರ ನೋವುಗಳಿಂದ ಜೀವಿಸ್ತಾ ಇದ್ದಾರೆ. ದೇವ ನಿನಗೆ ಸ್ತೋತ್ರ. ನಿನ್ನ ವಾಕ್ಯಗಳು ಗಮನಿಸಿ ಕರ್ತನೆಪ್ಪ, ಯಾವಾಗಲೂ ಸಂತೋಷವುಳ್ಳವರಾಗಿ ಜೀವಿಸುವಂತೆ ಪ್ರತಿಯೊಂದು ಕುಟುಂಬ ಆಶೀರ್ವಾದ ಮಾಡು. ಪ್ರತಿಯೊಂದು ಮಕ್ಕಳಿಗೆ ಬಿಡುಗಡೆ ಕೊಡು. ಎಲ್ಲ ಮಕ್ಕಳು ಕರ್ತನೆ ಈ ದಿನಗಳಲ್ಲಿ ಸಂತೋಷವುಳ್ಳವರಾಗಿ ಜೀವಿಸುವಂತೆ ಎಲ್ಲ ಕುಟುಂಬದಲ್ಲಿ ಕರ್ತನೆ ನಿನ್ನ ಒಂದು ಸಂತೈಸುವಿಕೆ ಅವರ ಜೀವಿತದಲ್ಲಿ ಕಾಣಲಿ. ದೇವ ನಿನಗೆ ಸ್ತೋತ್ರಪ್ಪ. ಒಬ್ಬೊಬ್ಬರ ಸಮಸ್ಯೆಗಳು, ವೇದನೆಗಳು ಅನೇಕ ಕಾಣ್ತಾ ಇದೆ. ದೇವ ನಿನಗೆ ಸ್ತೋತ್ರಪ್ಪ. ಪ್ರಪಂಚದ ಎಲ್ಲ ಮಕ್ಕಳಿಗೆ ಸಮಾಧಾನ ಇಲ್ಲದೆ, ಶಾಂತಿ ಇಲ್ಲದೆ ಜೀವಿಸ್ತಾ ಇದ್ದಾರೆ. ಕರ್ತನೆ ನಿನಗೆ ಸ್ತೋತ್ರಪ್ಪ. ಎಲ್ಲ ಮಕ್ಕಳಿಗೆ ಈ ದಿನಗಳಲ್ಲಿ ಮುಟ್ಟು ಆಶೀರ್ವದಿಸು, ಬಲಪಡಿಸು. ದೇವ ನಿನಗೆ ಸ್ತೋತ್ರ. ಯಾವ್ಯಾವ ಸಮಸ್ಯೆಲಿದ್ದಾರೋ, ಯಾವ್ಯಾವ ಸಂಕಟದಲ್ಲಿದ್ದಾರೋ ಅಪ್ಪ, ಪೌಲನಪ್ಪ ಹೇಳದ ಹಾಗೆ ಕರ್ತನೆ ನಿನಗೆ ಸ್ತೋತ್ರಪ್ಪ. ಸಂತೋಷ ಉಳ್ಳವರಾಗಿ ಅಂತ ಹೇಳಿದ್ದಾರೆ ಕರ್ತನೆಪ್ಪ. ಅದಕ್ಕಾಗಿ ನಾವು ಈ ದಿನಗಳಲ್ಲಿ ಸಂತೋಷ ಉಳ್ಳವರಾಗಿ ಜೀವಿಸುವಂತೆ ಒಂದೊಂದು ಮಕ್ಕಳಿಗೆ ಮುಟ್ಟಿ ಮಾತನಾಡು. ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ಬರಬೇಕು. ದೇವ ನಿನಗೆ ಸ್ತೋತ್ರ. ಪ್ರತಿಯೊಬ್ಬರು ತಿಳಿದವರಾಗಿ ಜೀವಿಸುವಂತೆ ಎಲ್ಲ ಕುಟುಂಬದಲ್ಲಿ ಈ ದಿನಗಳಲ್ಲಿ ಸಂತೋಷ ಸಮಾಧಾನ ಕೊಡು. ದೇವ ಅಪ್ಪ, ಈ ಲೋಕದಲ್ಲಿ ಕರ್ತನೆ ನೀನೇನು ಬಿಟ್ಟು ಹೋಗಿಲ್ಲಪ್ಪ, ಶಾಂತಿ ಸಮಾಧಾನ ಬಿಟ್ಟು ಹೋಗಿದೆಯಪ್ಪ. ಅದನ್ನೇ ಅನೇಕ ಮಕ್ಕಳು ಗ್ರಹಿಸಿಕೊಂಡು ಜೀವಿಸುವಂತೆ ಸಹಾಯ ಮಾಡಬೇಕೆಂದು ಯೇಸುವಿನ ನಾಮದಲ್ಲಿ ಕೇಳ್ತಾನೆ ತಂದೆ. ಆಮೇನ್. ಪ್ರೈಸ್ ದಿ ಲಾರ್ಡ್.